ನಮಸ್ತೆ. ನಾನು ಸರಾಕೆರೆಯಿಂದ ಕಂಪನಿಯಿಂದ ಬಂದಿರೋದು. ಹಾ. ಸಿದ್ಧ ಸರ್ಕಲ್ ಸೆಂಟರ್‌ನಿಂದ. ಹ್ಮ್. ಈಗ ನಿಮ್ಮ ಮನೆಗೆ ಆರೋಗ್ಯ ದೇವತೆ ಬೇಕು ಅಂತ ಹೇಳಿ ಏನಕ್ಕೋಸ್ಕರ ಬೈ ಮಾಡಿದ್ರಿ ಅಮ್ಮ? ನನಗೆ ಗರ್ಭಕೋಶ ಪ್ರಾಬ್ಲಮ್ ಇತ್ತು. ಅದು ಬ್ಲೀಡಿಂಗ್ ತುಂಬ ಹೋಗ್ತಿತ್ತು. ಅದು ಆಪ್ರೇಷನ್ ಮಾಡಿಸ್ಕೊಂಡೆ. ಮಾಡಿಸ್ಕೋಬೇಕಾದ್ರೆ ಅವರು ಪ್ರಾಬ್ಲಮ್ ಮಾಡಿ ಯೂರಿನ್ ಚೀಲ 85% 100ಗೆ 85% ಹೋಲ್ ಮಾಡಿಬಿಟ್ರು. ಹ್ಮ್. ಆಮೇಲೆ ಅದು ಯಾವಾಗಲೂ ಯೂರಿನ್ ಹೋಗ್ತಾನೇ ಇತ್ತು. ಹ್ಮ್. ಆ ಯೂರಿನ್ ಹೋಗೋದ್ರಿಂದ ಯೂರಿನ್ ಚೀಲ ಹಾಕಿ ಬಿಟ್ಬಿಟ್ರು ಇದು ನನಗೆ. ಅದು 3 ತಿಂಗಳು ಬೆಡ್ ರೆಸ್ಟಲ್ಲಿದ್ದಲ್ಲ, ಆವಾಗ ವೆಯ್ಟು ಜಾಸ್ತಿ ಆಗಿಬಿಟ್ಟೆ. ಆಮೇಲೆ ಅದು ಇದು ಆಪ್ರೇಷನ್ ಮಾಡ್ಬೇಕಾದ್ರೆ ಬೆನ್ನಿಗೆ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರಲ್ಲ, ಅದರಿಂದ ಬ್ಯಾಕ್ ಪೈನ್ ಸ್ಟಾರ್ಟ್ ಆಯಿತು. ಆಮೇಲೆ ವೆಯ್ಟು ಜಾಸ್ತಿ ಆಗಿಬಿಟ್ಟೆ ಮೆಡಿಷನ್ ಇಂದ. ಆಮೇಲೆ ಕಾಲು ಉರಿ ತುಂಬ ತುಂಬ ಅಂದರೆ ಹೇಳೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ, ಅಷ್ಟು ಕಾಲು ಉರಿ ಇತ್ತು. ಅದಕ್ಕಾಗಿ ನಾನು ಸರಾಕೆರೆಗೆ ಬಂದೆ. ಅಲ್ಲಿಗೆ ಬಂದಮೇಲೆ ವೆಯ್ಟ್ ಒಂದು 5 kg ಲಾಸ್ ಆದೆ. ಆಮೇಲೆ ಕಾಲುರಿ ಬೇಗ ಕಮ್ಮಿ ಆಯಿತು. ಒಂದು 20-25 ದಿನದಲ್ಲೇ ಕಮ್ಮಿ ಆಗಿಬಿಡ್ತು. ಅದಕ್ಕೆ ಇನ್ನೂ ವೆಯ್ಟ್ ಲಾಸ್ ಆಗುತ್ತೆ, ನಾನು ಜಾಸ್ತಿ ವೆಯ್ಟ್ ಇದ್ನಲ್ಲ, ಅದಕ್ಕೆ ಇನ್ನೂ ವೆಯ್ಟ್ ಲಾಸ್ ಆಗುತ್ತೆ ಅಂತ ಮನೆಗೆ ಬೈ ಮಾಡ್ಕೊಂಡ್ವಿ ನಾವು. ಮನೆಗೆ ಬೈ ಮಾಡ್ಕೊಂಡಿದ್ದೀರಾ? ಮನೇಲಿ ಎಷ್ಟು ಟೈಮ್ ಥೆರಪಿ ತಗೋತೀರಪ್ಪ? ಅಲ್ಲಿ ಸರಕೆರಲ್ಲಿ ಬರೀ 40 ನಿಮಿಷ ಕೊಡ್ತಾರಲ್ವಾ, ಮನೇಲಿ ಜಾಸ್ತಿ ಹೊತ್ತು 2 ಅವರ್ 3 ಅವರ್ ತಗೊಳ್ತೀನಿ ನಾನು. ತಗೊಂಡ್ಮೇಲೆ ಈ 2 ಟೈಮ್ಸ್ ಮಾಡಿ ಥೆರಪಿ ತಗೊಳ್ತಾ ಇರ್ತೀರಲ್ವಾ? ಇದ್ರ ಇಂಪ್ರೂವ್ಮೆಂಟ್ ನಿಮ್ಗೆ ತುಂಬಾ ಹೇಗೆ? ನನಗೆ ಆಮೇಲೆ ಕೋಲ್ಡ್ ಸೀಸನ್ ಬಂದರೆ ತುಂಬ ಕೆಮ್ಮು. ಕೆಮ್ಮು ಅಂದರೆ ಹೇಳೋಕ್ಕೆ ಸಾಧ್ಯ ಇರಲಿಲ್ಲ. ಬಂದರೆ ಹೋಗ್ತಾನೆ ಇರಲಿಲ್ಲ. 2 ತಿಂಗಳು 3 ತಿಂಗಳು ಎಷ್ಟು ಮೆಡಿಷನ್ ತಗೊಂಡ್ರು, ಸಿರಪ್ ತಗೊಂಡ್ರೆ, ಮಾತ್ರೆ ತಗೊಂಡ್ರೆ, ಡಾಕ್ಟರ್ ಹತ್ರ ಏನು ಮಾಡಿದ್ರೂ ಹೋಗ್ತಾ ಇರಲಿಲ್ಲ. ಆಮೇಲೆ ಮಿಷಿನ್ ಬೇರೆ ಹಾಕೋತಾ ಇದ್ದೆ ನಾನು. ಮಲಗಿದ್ರೆ ಸಾಕು, ಹಿಂಗೆ ಸೈಡಲ್ಲಿ ಮಲಗಿದ್ರೆ ಒಂಥರ ಸೌಂಡ್ ಬರೋದು, ಗುಯ್ ಅಂತ ಸೌಂಡ್ ಬರ್ತಾ ಇತ್ತು. ಆವಾಗ ಮಿಷಿನ್ ಹಾಕೋತಾ ಇದ್ದೆ. ಮಿಷಿನ್ ಹಾಕೊಂಡಾಗ ಸ್ವಲ್ಪ ಕಮ್ಮಿ ಆಗ್ತಿತ್ತು. ಆದರೂ ಕೆಮ್ಮಂತೂ ಎಲ್ಲ ಅಕ್ಕಪಕ್ಕರಲ್ಲಿ ಅಮ್ಮ ಅಷ್ಟೊಂದು ಕೆಮ್ತಾರೆ ಅಂತ ಕೇಳ್ತಾ ಇದ್ರು. ಅಷ್ಟು ಕೆಮ್ತಾ ಇದ್ದೆ. ಇವಾಗ ಮ್ಯಾಟು ಅಲ್ಲಿ ಥೆರಪಿ ಅಲ್ಲೂ ತಗೊಳ್ತೀನಿ, ಸ್ಟೀಮು ಅವೆಲ್ಲ ತಗೊಳ್ತೀನಿ, ಇಲ್ಲಿ ಮನೇಲಿ ತಗೊಳ್ತೀನಲ್ಲ, ಇವಾಗ ಕೆಮ್ಮೇನಿಲ್ಲ. ಆಮೇಲೆ ಆ ಟೈಮಲ್ಲಿ ಕೆಮ್ಮು ಬಂದರೆ ನವಂಬರ್ ಡಿಸೆಂಬರ್ ಬಂದರೆ ಜನವರಿ ಫೆಬ್ರವರಿ ಆದರೂ ಹೋಗ್ತಿರ್ಲಿಲ್ಲ. ಕಂಟಿನ್ಯೂಸ್ ಆಗಿ ಹಂಗೆ ಇರ್ತಾಯಿತ್ತು. ಅಷ್ಟು ಜೋರು ಕೆಮ್ಮಿ ಪಕ್ಕೆ ಫುಲ್ಲು ನೋವು ಬಂದ್ಬಿಡ್ತಾಯಿತ್ತು ನನಗೆ. ಅಷ್ಟು ಕೆಮ್ತಾ ಇದ್ದೆ. ಆಮೇಲೆ ಏನು ತಿನ್ನೋಕ್ಕೂ ಆಗ್ತಿಲ್ಲ. ಒಂದು ತಲೆ ಸ್ನಾನ ಮಾಡಿದಿಂದ ಒಂದು ಮಜ್ಜಿಗೆ ತಿನ್ನೋಕ್ಕಾಗ್ತಿಲ್ಲ, ಮಜ್ಜಿಗೆನ ತಿನ್ನೋಕ್ಕಾಗ್ತಿರ್ಲಿಲ್ಲ, ಒಂದು ಸ್ವೀಟು, ಒಂದು ಹಣ್ಣುಗಳು, ಏನಂದರೆ ಏನು, ಒಂದು ತುಪ್ಪ ಮೊಸರು ಏನೂ ತಿನ್ನೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಅದೊಂದು ತಿಂದಿದ ತಕ್ಷಣ ಸ್ಟಾರ್ಟ್ ಆಗ್ಬಿಡೋದು. ಎಷ್ಟೇ ಮೆಡಿಸಿನ್ ತೊಗೊಂಡ್ರು ಕಮ್ಮಿ ಆಗ್ತಿರ್ಲಿಲ್ಲ. ಇವಾಗ ಅದೆಲ್ಲ ಏನಿಲ್ಲ. ಆಮೇಲೆ ನನಗೆ ಆಪ್ರೇಷನ್ ಆಯಿತು ನೋಡಿ, ಅದು ಗರ್ಭಕೋಶ ಆಪ್ರೇಷನ್ ಆಗಬೇಕಾದ್ರೆ ಪದೇ ಅದು ಸರಿ ಮಾಡ್ದಿರಾ 5 ಆಪ್ರೇಷನ್, 9 ತಿಂಗಳಿಗೆ 5 ಆಪ್ರೇಷನ್ ಮಾಡಿದ್ರು. ಅದರಿಂದ ಏನಾಯಿತು, ಫುಲ್ ಸ್ಕಿನ್ ಎಲ್ಲ ಬ್ಲಾಕ್ ಆಗಿಬಿಡ್ತು. ಆ ಬ್ಲ್ಯಾಕ್ ಆಯಿತು. ನಾನು ಬಂದು ಆ ಸರಕೆರಲ್ಲಿ ಬಂದು ಆ ಬ್ಯೂಟಿ ವಾಟ್ರು ವಾರ ಫುಲ್ಲು ಬರ್ತಾಯಿದ್ದೆ. ಆವಾಗ ತುಂಬ ರಜನೇ ಆಗ್ತಾ ಇರಲಿಲ್ಲ. ಬಂದು ಸೋಮವಾರ ಆದರೆ 1 ಲೀಟ್ರ್ ವಾಟ್ರ್ ಕೊಡ್ತಾಯಿದ್ರು. ಅದರಲ್ಲಿ ನನ್ನ ಮುಖ ಎಲ್ಲ ವಾಶ್ ಮಾಡ್ಕೊತಿದ್ದೆ. ಕೈಯೆಲ್ಲ ಫುಲ್ ಬ್ಲ್ಯಾಕ್ ಇತ್ತು. ಅದೆಲ್ಲ ಮಾಡ್ಕೊಂಡ್ಮೇಲೆ ನನಗೆ ಫುಲ್ ಕ್ಲಿಯರ್ ಆಯಿತು. ಆಯಿತು. ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಯಿತು ಫುಲ್ಲು. ಆ ಥರ ಆಯಿತು. ಮನೇಲಿ ಯಾರೆಲ್ಲ, ನೀವು ಜೊತೆಗೆ ಇನ್ಯಾರು ಥೆರಪಿ ತಗೋತೀರಾ? ಯಾರು ತಗೊಳ್ಳಲ್ಲ, ನಾನು ನಮ್ಮ ಮೊಮ್ಮಗ ಅಷ್ಟೇ. ಅಮ್ಮಗೆ ಇಬ್ರು ತಗೊಳ್ತೀರಾ? ಓಕೆ. ಮನೆಗೆ ಪ್ರಾಡಕ್ಟ್ ತಗೊಂಡ್ಮೇಲೆ ಇದು ಅಮೌಂಟ್ ಜಾಸ್ತಿ ಅಂತ ಅನಿಸ್ತಾ ನಿಮ್ಗೆ? ಅನಿಸ್ತು. ಆದ್ರೇನು ಆರೋಗ್ಯ ಮುಖ್ಯ ಅಲ್ವಾ. ಆರೋಗ್ಯ ಇಷ್ಟೊತ್ತಿಗೆ ಇನ್ನೂ ಜಾಸ್ತಿ ಆಗ್ಬಿಡ್ತಿತ್ತೇನೋ. ಖರ್ಚು. ಹಾಸ್ಪಿಟ್ಲಿಗೆ ಆಗ್ತಾ ಇತ್ತು. ಅಷ್ಟು ಕೆಮ್ಮಿರ್ತಾ ಇತ್ತಲ್ವ ನನಗೆ. ಅವಾಗ ಪದೇ ಹೋಗ್ತಾ ಇದ್ರೆ ಕೆಮ್ಮಿಗೆ ಹಾಸ್ಪಿಟ್ಲಿಗೆ, ಅದಕ್ಕೆ ಇದಕ್ಕೆ ಅಂತ ಜಾಸ್ತಿನೇ ಆಗ್ತಾ ಇತ್ತು. ಇವಾಗ ಅದಿರೋದ್ರಿಂದ ನಾನು ಹಾಸ್ಪಿಟ್ಲಿಗೆ ತಗೊಂಡ್ಮೇಲಂತೂ ಹಾಸ್ಪಿಟ್ಲಿಗೆ ಹೋಗೇ ಇಲ್ಲ. ಕೆಮ್ಮು ಬಂತ ಬಾರ್ಲು ಮಲಗ್ತೀನಿ, ಫುಲ್ ಬಾಯಿ ಓಪನ್ ಮಾಡ್ತೀನಿ, ಫುಲ್ ಹಿಂಗೆ ಹಣೆ ಇಟ್ಕೊಂಡು ಬಿಸಿ ಉಸಿರನ್ನ ಎಳ್ದು ಬಿಡ್ತೀನಿ. ಹಂಗಾಗಿ ಅದು ಕೆಮ್ಮು ನನಗೆ ಒಂದಿನ 2 ದಿನ ಎಲ್ಲ ಸರಿ ಹೋಗ್ಬಿಡುತ್ತೆ. ಓಕೆ ಅಮ್ಮ. ಬೆಸ್ಟ್. ಎಷ್ಟು ಪರ್ಸೆಂಟ್ ನಿಮ್ಗೆ ಗುಣ ಆಗಿದೆ ಅಂತ? ನನಗೊಂದು 75% ಗುಣ ಆಗಿದೆ. ಆದರೆ ವೆಯ್ಟ್ ಲಾಸು ಸ್ವಲ್ಪ ಆಗಬೇಕು, ಆಗ್ತಾ ಇಲ್ಲ ಅಷ್ಟೇ. ಥೈರಾಯ್ಡಿಂದನೋ ಏನೋ ಗೊತ್ತಿಲ್ಲ. ಆಮೇಲೆ ಹಿಂದೆ ಆಪ್ರೇಷನ್ ಆಯ್ತಲ್ಲ, ಅದರಿಂದನೇನೋ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ನನಗೆ. ವೆಯ್ಟ್ ಲಾಸ್ ಆಗಬೇಕು. ನನಗೆ ಇನ್ನೇನು ಪ್ರಾಬ್ಲಮ್ ಇವಾಗ ಏನು ಅನಿಸ್ತಾ ಇಲ್ಲ. ಅದೇ ವೆಯ್ಟ್ದೇ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ಥ್ಯಾಂಕ್ ಯು ಮಾ. ಸರಿ.